ಬೀದರ್ನ ಐತಿಹಾಸಿಕ ಪಾಪನಾಶ ಶಿವಲಿಂಗ ದೇವಸ್ಥಾನ ಇವತ್ತು ರಾಜಕೀಯ ಜಟಾಪಟಿಗೆ ವೇದಿಕೆ ಆಗಿತ್ತು. ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವಿನ ಮಾತಿನ ಸಮರ ಕೂಡ ಜೋರಾಗಿತ್ತು. ಒಂದೇ ಕಾಮಗಾರಿ ಎರಡೆರಡು ಬಾರಿ ಶಂಕುಸ್ಥಾಪನೆ ಆಗುವ ಮುಖಾಂತರವಾಗಿ ಇವತ್ತು ಗಡಿ ಜಿಲ್ಲೆಯಲ್ಲಿ ಹೈಡ್ರಾಮಾ ಯಾವ ರೀತಿಯಾಗಿ ಸೃಷ್ಟಿಯಾಗಿತ್ತು ನೀವೇ ನೋಡಿ. ಬೀದರ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್, ಎರಡು ಪಕ್ಷಗಳ ನಡುವೆ ಕ್ರೆಡಿಟ್ ವಾರ್. ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ, ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕ್ರೆಡಿಟ್ ವಾರ್ ಕಿಚ್ಚು ದಗದಗಿಸ್ತಾ ಇದೆ. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರವಾಗಿ ಕೈಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್ ಸ್ಫೋಟಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ 2024 ಮಾರ್ಚ್ 7ರಂದು ವರ್ಚುವಲ್ ಮೂಲಕ ದೇವಸ್ಥಾನ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈಗ ಅದೇ ಯೋಜನೆಯ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಚಾಲನೆ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ನನ್ನ ಅವಧಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಶಂಕುಸ್ಥಾಪನೆ ಆಗಿರುವಂತಹ ಕಾಮಗಾರಿಗೆ ಮತ್ತ್ಯಾಕೆ ಶಂಕುಸ್ಥಾಪನೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಪಾಪನಾಶ ದೇವಸ್ಥಾನದ ಕಡೆಗೆ ಆಗಮಿಸಿದ್ರು. ಈ ವೇಳೆ ಬಿಜೆಪಿಗರನ್ನ ಪೊಲೀಸರು ತಡೆದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ಇದು ಇವತ್ತು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಲತ್ತಾರ. ಮತ್ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ರೆ ನಾವೆಲ್ಲರೂ ಶಿವಭಕ್ತರಿದ್ದೇವೆ. ಈ ಪಾಪನಾಶ ದೇವಸ್ಥಾನಕ್ಕೆ 2 ವರ್ಷ ಸತತ ಪ್ರಯತ್ನ ಮಾಡಿ 23 ಕೋಟಿ ನರೇಂದ್ರ ಮೋದಿ ಅವರು ನನ್ನ ಪ್ರಯತ್ನ ನೋಡಿ ಅನುದಾನ ಕೊಟ್ಟಾರ. ಇವತ್ತು ಆ ಕಾರ್ಯಕ್ರಮ ಮೋದಿ ಫೋಟೋ ಹಾಕಲ್ಗತ್ಲೆ ಮಾಡ್ಲತ್ತಾರ. ಇನ್ನು ಬಿಜೆಪಿಗರ ಪ್ರತಿಭಟನೆಯಿಂದ ಕೆಲ ಸಮಯದ ಬಳಿಕ ಪಾಪನಾಶ ದೇವಾಲಯಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ರು. ನಮ್ಮ ಉದ್ದೇಶ ಅಭಿವೃದ್ಧಿ ಇದೆ, ಅಭಿವೃದ್ಧಿನೇ ನಮ್ಮ ಮಂತ್ರ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದರಲ್ಲಿ ಯಾವುದೇ ಸ್ವಯಂ ಪ್ರತಿಷ್ಠೆ ಪ್ರಶ್ನೆ ಬರೋದಿಲ್ಲ. ಸರ್ಕಾರದ ದುಡ್ಡು, ತೆರಿಗೆ ಪಾವತಿದಾರರ ದುಡ್ಡು, 140 ಕೋಟಿ ಜನರ ದುಡ್ಡು, ನನ್ನ ದುಡ್ಡು ನಿನ್ ದುಡ್ಡು ಅನ್ನುವಂತ ಪ್ರಶ್ನೆ ಬರುತ್ತಾ? ದೇವಾಲಯ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡ್ತೀರಾ? ಇವತ್ತು ಮಾಡಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಾನು ಯಾವುದೋ ಅವ್ರ ಹಂಗೆ ಪದಗಳು ಬಳಕೆ ಮಾಡಿಕೊಳ್ಳೋದಿಲ್ಲ. ಬೀದರ್ನಲ್ಲಿ ಕ್ರೆಡಿಟ್ ವಾರ್ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿದೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕಿಂತ ನಾಯಕರ ನಡುವೆ ಪ್ರತಿಷ್ಠೆಯೇ ಹೆಚ್ಚಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಐತಿಹಾಸಿಕ ಪಾಪನಾಶ ಶಿವಲಿಂಗ ದೇವಸ್ಥಾನ ಇವತ್ತು ರಾಜಕೀಯ ಜಟಾಪಟಿಗೆ ವೇದಿಕೆ ಆಗಿತ್ತು. ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವಿನ ಮಾತಿನ ಸಮರ ಕೂಡ ಜೋರಾಗಿತ್ತು. ಒಂದೇ ಕಾಮಗಾರಿ ಎರಡೆರಡು ಬಾರಿ ಶಂಕುಸ್ಥಾಪನೆ ಆಗುವ ಮುಖಾಂತರವಾಗಿ ಇವತ್ತು ಗಡಿ ಜಿಲ್ಲೆಯಲ್ಲಿ ಹೈಡ್ರಾಮಾ ಯಾವ ರೀತಿಯಾಗಿ ಸೃಷ್ಟಿಯಾಗಿತ್ತು ನೀವೇ ನೋಡಿ. ಬೀದರ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್, ಎರಡು ಪಕ್ಷಗಳ ನಡುವೆ ಕ್ರೆಡಿಟ್ ವಾರ್. ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ, ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕ್ರೆಡಿಟ್ ವಾರ್ ಕಿಚ್ಚು ದಗದಗಿಸ್ತಾ ಇದೆ. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರವಾಗಿ ಕೈಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್ ಸ್ಫೋಟಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ 2024 ಮಾರ್ಚ್ 7ರಂದು ವರ್ಚುವಲ್ ಮೂಲಕ ದೇವಸ್ಥಾನ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈಗ ಅದೇ ಯೋಜನೆಯ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಚಾಲನೆ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ನನ್ನ ಅವಧಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಶಂಕುಸ್ಥಾಪನೆ ಆಗಿರುವಂತಹ ಕಾಮಗಾರಿಗೆ ಮತ್ತ್ಯಾಕೆ ಶಂಕುಸ್ಥಾಪನೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಪಾಪನಾಶ ದೇವಸ್ಥಾನದ ಕಡೆಗೆ ಆಗಮಿಸಿದ್ರು. ಈ ವೇಳೆ ಬಿಜೆಪಿಗರನ್ನ ಪೊಲೀಸರು ತಡೆದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ಇದು ಇವತ್ತು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಲತ್ತಾರ. ಮತ್ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ರೆ ನಾವೆಲ್ಲರೂ ಶಿವಭಕ್ತರಿದ್ದೇವೆ. ಈ ಪಾಪನಾಶ ದೇವಸ್ಥಾನಕ್ಕೆ 2 ವರ್ಷ ಸತತ ಪ್ರಯತ್ನ ಮಾಡಿ 23 ಕೋಟಿ ನರೇಂದ್ರ ಮೋದಿ ಅವರು ನನ್ನ ಪ್ರಯತ್ನ ನೋಡಿ ಅನುದಾನ ಕೊಟ್ಟಾರ. ಇವತ್ತು ಆ ಕಾರ್ಯಕ್ರಮ ಮೋದಿ ಫೋಟೋ ಹಾಕಲ್ಗತ್ಲೆ ಮಾಡ್ಲತ್ತಾರ.
ಇನ್ನು ಬಿಜೆಪಿಗರ ಪ್ರತಿಭಟನೆಯಿಂದ ಕೆಲ ಸಮಯದ ಬಳಿಕ ಪಾಪನಾಶ ದೇವಾಲಯಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ರು. ನಮ್ಮ ಉದ್ದೇಶ ಅಭಿವೃದ್ಧಿ ಇದೆ, ಅಭಿವೃದ್ಧಿನೇ ನಮ್ಮ ಮಂತ್ರ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದರಲ್ಲಿ ಯಾವುದೇ ಸ್ವಯಂ ಪ್ರತಿಷ್ಠೆ ಪ್ರಶ್ನೆ ಬರೋದಿಲ್ಲ. ಸರ್ಕಾರದ ದುಡ್ಡು, ತೆರಿಗೆ ಪಾವತಿದಾರರ ದುಡ್ಡು, 140 ಕೋಟಿ ಜನರ ದುಡ್ಡು, ನನ್ನ ದುಡ್ಡು ನಿನ್ ದುಡ್ಡು ಅನ್ನುವಂತ ಪ್ರಶ್ನೆ ಬರುತ್ತಾ? ದೇವಾಲಯ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡ್ತೀರಾ? ಇವತ್ತು ಮಾಡಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಾನು ಯಾವುದೋ ಅವ್ರ ಹಂಗೆ ಪದಗಳು ಬಳಕೆ ಮಾಡಿಕೊಳ್ಳೋದಿಲ್ಲ. ಬೀದರ್ನಲ್ಲಿ ಕ್ರೆಡಿಟ್ ವಾರ್ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿದೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕಿಂತ ನಾಯಕರ ನಡುವೆ ಪ್ರತಿಷ್ಠೆಯೇ ಹೆಚ್ಚಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಐತಿಹಾಸಿಕ ಪಾಪನಾಶ ಶಿವಲಿಂಗ ದೇವಸ್ಥಾನ ಇವತ್ತು ರಾಜಕೀಯ ಜಟಾಪಟಿಗೆ ವೇದಿಕೆ ಆಗಿತ್ತು. ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವಿನ ಮಾತಿನ ಸಮರ ಕೂಡ ಜೋರಾಗಿತ್ತು. ಒಂದೇ ಕಾಮಗಾರಿ 2 ಬಾರಿ ಶಂಕುಸ್ಥಾಪನೆ ಆಗುವ ಮುಖಾಂತರವಾಗಿ ಇವತ್ತು ಗಡಿ ಜಿಲ್ಲೆಯಲ್ಲಿ ಹೈಡ್ರಾಮಾ ಯಾವ ರೀತಿಯಾಗಿ ಸೃಷ್ಟಿಯಾಗಿತ್ತು ನೀವೇ ನೋಡಿ. ಬೀದರ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್. 2 ಪಕ್ಷಗಳ ನಡುವೆ ಕ್ರೆಡಿಟ್ ವಾರ್. ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ. 2 ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕ್ರೆಡಿಟ್ ವಾರ್ ಕಿಚ್ಚು ದಗದಗಿಸ್ತಾ ಇದೆ. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರವಾಗಿ ಕೈಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್ ಸ್ಫೋಟಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ 2024 ಮಾರ್ಚ್ 7ರಂದು ವರ್ಚುವಲ್ ಮೂಲಕ ದೇವಸ್ಥಾನ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈಗ ಅದೇ ಯೋಜನೆಯ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಚಾಲನೆ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ನನ್ನ ಅವಧಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಶಂಕುಸ್ಥಾಪನೆ ಆಗಿರುವಂತಹ ಕಾಮಗಾರಿಗೆ ಮತ್ತ್ಯಾಕೆ ಶಂಕುಸ್ಥಾಪನೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರು, ಕಾರ್ಯಕರ್ತರು ಪಾಪನಾಶ ದೇವಸ್ಥಾನದ ಕಡೆಗೆ ಆಗಮಿಸಿದ್ರು. ಈ ವೇಳೆ ಬಿಜೆಪಿಗರನ್ನ ಪೊಲೀಸರು ತಡೆದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ಇದು ಇವತ್ತು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಲತ್ತಾರ. ಮತ್ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ರ ನಾವೆಲ್ಲರೂ ಶಿವಭಕ್ತರಿದ್ದೇವೆ. ಈ ಪಾಪನಾಶ ದೇವಸ್ಥಾನಕ್ಕ 2 ವರ್ಷ ಸತತ ಪ್ರಯತ್ನ ಮಾಡಿ 23 ಕೋಟಿ ನರೇಂದ್ರ ಮೋದಿ ಅವರು ನನ್ನ ಪ್ರಯತ್ನ ನೋಡಿ ಅನುದಾನ ಕೊಟ್ಟಾರ. ಇವತ್ತು ಆ ಕಾರ್ಯಕ್ರಮ ಮೋದಿ ಫೋಟೋ ಹಾಕಲ್ಗತ್ಲೆ ಮಾಡ್ಲತ್ತಾರ. ಇನ್ನು ಬಿಜೆಪಿಗರ ಪ್ರತಿಭಟನೆಯಿಂದ ಕೆಲ ಸಮಯದ ಬಳಿಕ ಪಾಪನಾಶ ದೇವಾಲಯಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ರು. ನಮ್ಮ ಉದ್ದೇಶ ಅಭಿವೃದ್ಧಿ ಇದೆ, ಅಭಿವೃದ್ಧಿನೇ ನಮ್ಮ ಮಂತ್ರ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದರಲ್ಲಿ ಯಾವುದೇ ಸ್ವಯಂ ಪ್ರತಿಷ್ಠೆ ಪ್ರಶ್ನೆ ಬರೋದಿಲ್ಲ. ಸರ್ಕಾರದ ದುಡ್ಡು, ತೆರಿಗೆ ಪಾವತಿದಾರರ ದುಡ್ಡು, 140 ಕೋಟಿ ಜನರ ದುಡ್ಡು, ನನ್ನ ದುಡ್ಡು ನಿನ್ ದುಡ್ಡು ಅನ್ನುವಂತ ಪ್ರಶ್ನೆ ಬರುತ್ತಾ? ದೇವಾಲಯ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡ್ತೀರಾ? ಇವತ್ತು ಮಾಡಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಾನು ಯಾವುದೋ ಅವ್ರ ಹಂಗೆ ಪದಗಳು ಬಳಕೆ ಮಾಡಿಕೊಳ್ಳೋದಿಲ್ಲ. ಬೀದರ್ನಲ್ಲಿ ಕ್ರೆಡಿಟ್ ವಾರ್ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿದೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕಿಂತ ನಾಯಕರ ನಡುವೆ ಪ್ರತಿಷ್ಠೆಯೇ ಹೆಚ್ಚಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.